ಚಿಕ್ಕಬಳ್ಳಾಪುರ ಸಂಪೂರ್ಣ ಕೇಸರಿಮಯವಾಗಿತ್ತು. ಬೈಕ್ ಹತ್ತಿದ ಯುವಕರು ಜೈ ಶ್ರೀರಾಮ್ ಘೋಷಣೆ ಮೊಳಗಿಸಿದ್ರೆ ನಂದಿ ಗಿರಿಧಾಮ ತುದಿಯವರೆಗೂ ಕೇಳಿಸುವಷ್ಟು ಪ್ರತಿಧ್ವನಿಸುತ್ತಿತ್ತು. ನಗರದ ಪ್ರಮುಖ ಬೀದಿಗಳಲ್ಲಿ ಭಾರತ ಮಾತೆಯ ಭಾವಚಿತ್ರದೊಂದಿಗೆ ಜೈ ಶ್ರೀರಾಮ್ ಘೋಷಣೆಯೊಂದಿಗೆ ನೂರಾರು ಬೈಕ್ಗಳಲ್ಲಿ ರ್ಯಾಲಿ ನಡೆಸಿದ ಯುವಕರು ಇಂದು ನಡೆಯಲಿರುವ ಹಿಂದೂ ಸಮಾಜೋತ್ಸವದ ಕುರಿತು ಜಾಗೃತಿ ಮೂಡಿಸುವಲ್ಲಿ ಯಶಸ್ವಿಯಾದರು. ಚಿಕ್ಕಬಳ್ಳಾಪುರ ಹೊರವಲಯದ ಬೈಪಾಸ್ ಆಂಜನೇಯ ಸ್ವಾಮಿ ದೇವಾಲಯದ ಬಳಿ ಆರಂಭವಾದ ಬೈಕ್ ರ್ಯಾಲಿ ಪ್ರಮುಖ ಬೀದಿಗಳಲ್ಲಿ ಬಂದು ನಗರದ ಶನೇಶ್ವರ ದೇವಾಲಯದ ಬಳಿ ಜಮಾಯಿಸಿದ್ರು. ನಂತರ ಪ್ರಮುಖರಾದ ಕೆವಿ ನವೀನ್ ಕಿರಣ್, ಸಂದೀಪ್ ರೆಡ್ಡಿ, ರಾಮೋಸ್ ಫರ್ನಿಚರ್ನ ರಾಮು ಅವರು ಸೇರಿದಂತೆ ಇತರರು ಬೈಕ್ ರ್ಯಾಲಿಗೆ ಚಾಲನೆ ನೀಡಿದ್ರು. ಶನೇಶ್ವರ ದೇವಾಲಯದ ಬಳಿ ಆರಂಭವಾದ ಬೈಕ್ ರ್ಯಾಲಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿ ನಂತರ ಶನೇಶ್ವರ ದೇವಾಲಯದ ಬಳಿಯೇ ಸಮಾಪ್ತಿಯಾಯಿತು. ಸಂಜೆ 5 ಗಂಟೆಗೆ 4:15 5 ಗಂಟೆಗೆ ಲಕ್ಕಮ್ಮ ಚೌಟ್ರಿಯಿಂದ ಶೋಭಾಯಾತ್ರೆ ಕಲಾ ತಂಡಗಳ ಮುಖಾಂತರ ಶೋಭಾಯಾತ್ರೆ ಬರುತ್ತೆ. ಹಾಗೇನೆ ಹಿಂದೂ ಬಾಂಧವರೆಲ್ಲ ಇವತ್ತು ದಿವಸ ಹೇಗೆ ನಮ್ಮ ಈ ಒಂದು ಬೈಕ್ ರ್ಯಾಲಿನಲ್ಲಿ ಸುಮಾರು 400 ಬೈಕ್ಗಳ ನಾಳೆ ಸಹಿತರು ಹೀಗೇನೆ ಎಲ್ಲರೂ ಬಂದು ಕಲಾ ತಂಡಗಳ ಮುಖಾಂತರ ನಾವು ಶೋಭಾಯಾತ್ರೆಯನ್ನು ಶುರು ಮಾಡಿದ್ದೇನೆ. ಹಾಗೇನೆ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಬಂದು ನಮ್ಮ ಭಾರತೀಯ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಒಂದು ಬೃಹತ್ ಸಮಾವೇಶ ಇದೆ. ಅದು 6 ಗಂಟೆಗೆ ಇರುತ್ತೆ. ಈ ಬೃಹತ್ ಸಮಾವೇಶಕ್ಕೆ ನಮ್ಮ ಹಿಂದೂ ಬಾಂಧವರೆಲ್ಲ ಬಂದು ಪಾಲ್ಗೊಳ್ಳಬೇಕು. ಹಿಂದೂ ಬಾಂಧವರು ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಿ ನಾವೆಲ್ಲ ಒಂದಾಗಿದ್ದೀವಿ. ಈ ಒಂದು ಹಿಂದೂ ಸಮಾಜಕ್ಕೆ ಮುಂದೆಗೂ ಸಹಿತ ಸನಾತನ ಧರ್ಮವನ್ನು ಉಳಿಸುವಂಥವ್ರಾಗ್ತೀವಿ ಅನ್ನುವಂಥ ಒಂದು ವಿಚಾರವಾದವನ್ನು ಇಟ್ಕೊಂಡು ನಾವು ಈ ಸಮಾವೇಶ ಮಾಡ್ತಾಯಿದ್ದೀವಿ. ಈ ಸಮಾವೇಶ ಮಾಡ್ತಾ ಇರತಕ್ಕಂಥದ್ದು ಯಾರ ವಿರೋಧವೂ ಅಲ್ಲ, ಯಾರ ವಿರೋಧವೂ ನಾವು ಈ ಸಮಾವೇಶ ಮಾಡ್ತಾ ಇಲ್ಲ. ಈ ಸಮಾವೇಶದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು. ಭರತ ಮಾತೆಯ ಭವ್ಯ ಮೆರವಣಿಗೆ ಮೈ ರೋಮಾಂಚನವಾಗುವ ಜೈ ಶ್ರೀರಾಮ್ ಘೋಷಣೆ, ಬೈಕ್ ರ್ಯಾಲಿ ಎಲ್ಲವೂ ಸರಿಯಾಗಿಯೇ ಇತ್ತು. ಆದರೆ ಬೈಕ್ ಸವಾರರು ತಪ್ಪದೆ ಹೆಲ್ಮೆಟ್ ಧರಿಸಬೇಕು ಎಂಬ ಪೊಲೀಸರ ಮನವಿಗೆ ಈ ಬೈಕ್ ರ್ಯಾಲಿಯಲ್ಲಿ ಕವಡೆ ಕಾಸಿನ ಕಿಮ್ಮತ್ತಿರಲಿಲ್ಲ. ಯಾಕೆಂದ್ರೆ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿದ್ದ ಬಹುತೇಕ ಯುವಕರು ಹೆಲ್ಮೆಟ್ ಧರಿಸದೆ ಬೈಕ್ ಚಲಾಯಿಸುವ ಮೂಲಕ ಪೊಲೀಸರ ಮನವಿಗೆ ಸಾರಾಸಗಟಾಗಿ ತಿರಸ್ಕರಿಸಿದ್ರು. ಅಲ್ಲ ಕಣ್ರೋ, ಪೊಲೀಸರ ಭಯಕ್ಕೋ ಇಲ್ಲವೇ ದಂಡದ ಭೀತಿಗೋ ನೀವು ಹೆಲ್ಮೆಟ್ ಧರಿಸಬೇಕಿಲ್ಲ. ನಿಮ್ಮನ್ನು ನಂಬಿಕೊಂಡ ನಿಮ್ಮದು ಅಂತ ಒಂದು ಕುಟುಂಬವಿದೆ. ನಿಮಗೆ ಬಂಗಾರದಂತಹ ಭವಿಷ್ಯ ಮುಂದಿದೆ. ಹೌದು, ನಾವೆಲ್ಲ ಹಿಂದೂ ನಿಜ. ಆದರೆ ನೀವು ಬದುಕಿದ್ರೆ ತಾನೇ ಹಿಂದೂ ಒಂದಾಗಲು ಸಾಧ್ಯ. ನಿಮ್ಮ ಜೀವ ನಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಮುಖ್ಯವಲ್ಲವೇ? ಹಾಗಿದ್ದು ನೀವು ಹೆಲ್ಮೆಟ್ ಧರಿಸದೆ ಹೀಗೆ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿದ್ದು ತಪ್ಪಲ್ಲವೇ? ನೀವು ಮಾಡುತ್ತಿರುವ ತಪ್ಪಿನ ಬಗ್ಗೆ ಅಲ್ಲಿದ್ದ ನಾಯಕರಾದರೂ ನಿಮಗೆ ಅರಿವು ಮೂಡಿಸುವ ಕೆಲಸ ಮಾಡಬೇಕಿತ್ತಲ್ವೇ? ಯಾಕೆಂದ್ರೆ ಈ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿದ್ದ ಸಂದೀಪ್ ರೆಡ್ಡಿ ಅವರೇ ಉಚಿತವಾಗಿ ಹೆಲ್ಮೆಟ್ ವಿತರಣೆ ಮಾಡಿದ್ದಾರೆ. ಉಚಿತವಾಗಿ ಹೆಲ್ಮೆಟ್ ಪಡೆದ ಯುವಕರು ಯಾಕೆ ಹೆಲ್ಮೆಟ್ ಧರಿಸದೆ ಬೈಕ್ ಚಲಾಯಿಸುತ್ತಿದ್ದೀರಿ ಎಂದು ಸಂದೀಪ್ ರೆಡ್ಡಿ ಅವರಾದರೂ ಪ್ರಶ್ನೆ ಮಾಡಬೇಕಿತ್ತು. ಪುಣ್ಯಕ್ಕೆ ಸಂದೀಪ್ ರೆಡ್ಡಿ ಹತ್ತಿದ ಬೈಕ್ ಚಲಾಯಿಸುತ್ತಿದ್ದ ಸವಾರ ಹೆಲ್ಮೆಟ್ ಧರಿಸಿಯೇ ಬೈಕ್ ಚಲಾಯಿಸುತ್ತಿದ್ದ. ಇನ್ನಾದರೂ ಬಿಸಿ ರಕ್ತದ ಯುವಕರು ಯಾಮಾರ್ಯಾದರೂ ನಾಯಕರಾದರೂ ಹೆಲ್ಮೆಟ್ ಬಗ್ಗೆ ಎಚ್ಚರಿಕೆ ನೀಡಬೇಕಾದ ಅಗತ್ಯವಿದೆ ಎಂದು ಹೇಳುತ್ತಾ ಹಿಂದೂ ಸಮಾಜೋತ್ಸವ ಬೈಕ್ ರ್ಯಾಲಿ ಸುದ್ದಿ ನಿಲ್ಲಿಸೋಣ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.